ಬೆಂಗಳೂರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲಕದರನಹಳ್ಳಿ ಸೊಂಡೆಕೊಪ್ಪ ಮುಖ್ಯ ರಸ್ತೆಯಲ್ಲಿನ A1 ಫರ್ನಿಚರ್ ಹಾಗೂ ಆರ್ಕ್ ಆಫೀಸ್ ಕಲೆಕ್ಷನ್ ಎಂಬ ಕಾರ್ಖಾನೆಗಳು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣ ಹೊತ್ತಿ ಉರಿದ ಪರಿಣಾಮ ಸುಮಾರು 2.5 ಕೋಟಿ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳು ಭಸ್ಮವಾಗಿವೆ. ರೇಣುಕಾ ಎಂಬುವವರ ಮಾಲೀಕತ್ವದ ಆರ್ಕ್ ಆಫೀಸ್ ಕಲೆಕ್ಷನ್ ಮತ್ತು ಅಭಿಷೇಕ್ ಮಾಲೀಕತ್ವದ A1 ಫರ್ನಿಚರ್ಸ್ ಎಂಬ ಕಾರ್ಖಾನೆಗಳೇ ಬೆಂಕಿಗೆ ಆಹುತಿಯಾಗಿರುವ ಕಾರ್ಖಾನೆಗಳು. ಈ ಸಂಬಂಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೋಮವಾರ ಸಂಜೆ ಸುಮಾರು 7 ಗಂಟೆಗೆ ಅವಘಡ ಸಂಭವಿಸಿದ್ದು 4 ಅಗ್ನಿಶಾಮಕ ವಾಹನಗಳು ಹಾಗೂ ಸಿಬ್ಬಂದಿ ಅಗ್ನಿ ನಂದಿಸಿದ್ದಾರೆ. ಅಷ್ಟರಲ್ಲಾಗಲೇ ಇಡೀ ಕಾರ್ಖಾನೆ ಸುಟ್ಟು ಭಸ್ಮವಾಗಿದ್ವು ಎಂದು ಕಾರ್ಖಾನೆ ಮಾಲೀಕರಾದ ರೇಣುಕಾ ಹಾಗೂ ಅಭಿಷೇಕ್ ತಿಳಿಸಿದ್ದಾರೆ. 2018 ನಮ್ಮ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ನಾವು ಬೆಂಗಳೂರಿಗೆ ಬಂದ ನಮ್ಮ ಹತ್ರ ಏನೂ ಇರಲಿಲ್ಲ. ಅಂದರೆ ಚಿಕ್ಕ ಬೆಳ್ಕೊಂಡು ಇವಾಗ ಆಲ್ಮೋಸ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ವು. ಅಂದರೆ 15 ದಿನದಿಂದ ಒಂದು ಆರ್ಡರ್ ಬಂದಿತ್ತು ನಮಗೆ. ಅದಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡಿದ್ವಿ ತುಂಬಾ. ಅಂದರೆ ಇದು ಹೆಂಗಾಯಿತು ಅಂತಂದರೆ ಸೋಮವಾರ ಸಂಜೆ 7:30 ಹಂಗೆ ಪವರ್ 4 ಗಂಟೆಯಿಂದನೂ ಪವರ್ ಇರಲಿಲ್ಲ, ಸಿಂಗಲ್ ಫೇಸ್ ಆಯಿತು. ನಾವು ಇವಾಗ 6:30 ತನಕ ಇಲ್ಲೇ ಇತ್ತು. ಆಮೇಲೆ ಹೊರಗಡೆ ಹೋಗಿ ಬರೋಣ, 9 ಗಂಟೆಗೆ ಹುಡುಗರು ಬರ್ತಾರೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಬರೋದ್ರೊಳಗಡೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದ್ರು, ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಇದೆಲ್ಲ ಫೈರ್ ಎಂಜಿನ್ ಬಂದಿದೆ ಅಂತ. ಆಮೇಲೆ ಬಂದು ನೋಡಿದ್ರೆ ಏನೇನು ಇರಲಿಲ್ಲ, ಡಾಕ್ಯುಮೆಂಟ್ಸು ಇಲ್ಲ, ಈ ಕಡೆ ಲ್ಯಾಪ್ಟಾಪ್ಸು, ಫೋನ್ಸು, ಎನಿ ಒಂದು ಐಟಮು ನಮಗೇನು ಸಿಗಲಿಲ್ಲ. ಮನೆ ಟ್ರೈ ಮಾಡಿದ್ದಾರೆ, ನಮ್ಮ ಪೀಣ್ಯದವ್ರು ಪೊಲೀಸ್ನವ್ರು ಸಪೋರ್ಟ್ ಮಾಡಿದ್ರು, ಆದರೂ ಉಳಿಸ್ಕೊಳಕ್ಕಾಗಿಲ್ಲ. ಇನ್ಸೂರೆನ್ಸ್ ಏನೋ ಮಾಡ್ತಿದ್ರ ಕಂಪನಿಗೆ? ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಇದ್ದು, ಅಂದರೆ ಅವ್ರು ಒಂದು ಸ್ವಲ್ಪ ಡಿಲೇ ಮಾಡಿದ್ರು ಇನ್ಸೂರೆನ್ಸ್. ಅವ್ರು ಬರೋದ್ರೊಳಗಡೆ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾನ ಅಂತ ಪ್ಲಾನ್ ಮಾಡಿದ್ದು. ಅಷ್ಟರೊಳಗಡೆ ಈ ಥರ. ಸೊ ಎಷ್ಟು ಕೋಟಿ ರೂಪಾಯಿದು? ಅಂದರೆ ನಮ್ಮ ಪ್ರಕಾರ ಎಲ್ಲ ಟೋಟಲ್ ಲೆಕ್ಕ ಹಾಕಿದ್ರೆ 2.5 ಮೇಲೆ ಹೋಗಿದೆ ಸರ್. 2.5 ಕೋಟಿ ಮೇಲೆ ಹೋಗಿದೆ. ಅಂದರೆ ಮೊನ್ನೆನೇ ನಮ್ಗೆ ಆಲ್ಮೋಸ್ಟ್ 1,35,40,00,000 ಐಟಮ್ ಬಂದಿತ್ತು. ಈಗ ದೊಡ್ಡ ಆರ್ಡರ್ ಇರೋದಕ್ಕಿಂತ ನಾವು ಅಷ್ಟೇ ತರಿಸಿದ್ದು. ಅಂದರೆ ನಾವು ಯಾವಾಗಲೂ ಇಷ್ಟೊಂದು ತರಿಸ್ತಿರ್ಲಿಲ್ಲ, ಅಂದರೆ ಮೊನ್ನೆನೇ ತರಿಸಿದ್ದು. ಸರ್, ನಮ್ಮ ಹೆಸರು ರೇಣುಕಾ ಅಂತ. ನಾವಿಲ್ಲಿ 2 ಕಂಪ್ನಿ ನಡೆಸ್ತಾ ಇದ್ವಿ. ಒಂದು A1 ಫರ್ನಿಚರ್ಸು ಮತ್ತು ಆರ್ಕ್ ಆಫೀಸ್ ಕಲೆಕ್ಷನ್ ಅಂತ. ಸುಮಾರು 8 ವರ್ಷದಿಂದ ನಡೆಸ್ತಾ ಇದ್ವಿ ಸರ್. 8 ವರ್ಷದಿಂದನೂ ಇಷ್ಟೊಂದೇನು ನಮಗೆ ಪ್ರಾಬ್ಲಮ್ ಆಗಿಲ್ಲ. ಫಸ್ಟ್ ಟೈಮ್ ಆಗಿರೋದು. 8 ವರ್ಷದಿಂದ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಸರ್. ನಾವು ಇವಾಗ ರೀಸೆಂಟ್ಲಿ 1 ಇಯರಿಂದ ಇಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇತ್ತು. ಈಗ ಸೋಮವಾರ ಸಂಜೆ ಒಂದು 8 ಗಂಟೆ ಹಂಗೆ ನಮಗೆ ಫೋನ್ ಬಂತು. ನಾವು ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ ಮಾಡ್ತಾ ಇದ್ವಿ. ಏನು ಹತ್ರ ಆಗಿರಲಿಲ್ಲ. 4 ಗಂಟೆಗೆ ಕರೆಂಟು ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಅದಾದಮೇಲೆ ನಾವು ಒಂದು 5 ಗಂಟೆ ಹಂಗಿಲ್ಲೇ ಹೊರಗಡೆ ಹೋಗಿದ್ವಿ ಬರೋಣ ಅಂತ. ಅಷ್ಟರೊಳಗಡೆ ಬರೋಷ್ಟು ನಾವು ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿದ್ವಿ. ಇದು ವರ್ಕರ್ಸ್ ಬಂದಿತ್ತು ಕೆಲಸ ಮಾಡೋಕ್ಕೆ. ಅವರು ಸಂಜೆ ಫೋನ್ ಮಾಡಿ ಹೇಳಿದ್ರು ಈ ಥರ ಬೆಂಕಿ ಹತ್ಕೊಂಡಿದೆ ಅಂತ. ಬಂದು ನೋಡೋಷ್ಟರಲ್ಲಿ ಫುಲ್ಲು ಹತ್ಕೊಂಡು ಹೋಗಿದ್ವಿ. ಸುಮಾರು ಒಂದು